ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಕೆಲವು ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಯುದ್ಧಕ್ಕೆ ಸಂಬಂಧಪಟ್ಟಂತದ್ದು. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಅವುಗಳ ನಂಬರ್ಸ್ ಅನ್ನು ಕೂಡ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರು ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಿಮ್ಗೆ ಏನಾದ್ರು ಅಕೌಂಟ್ ಓಪನ್ ಮಾಡುವಾಗ ಸಮಸ್ಯೆ ಆದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಇನ್ನು ಹಿಂದಿನ ವಿಡಿಯೋದಲ್ಲಿ 14 ಪಾಯಿಂಟ್ ಡೀಲ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಅದೇ ಕಾರಣಕ್ಕೆ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ತು. ಇವನ್ ಗ್ಲೋಬಲ್ ಮಾರ್ಕೆಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ತು. ಹಾಗಾದ್ರೆ ಏನಿದೆ ಇದರಲ್ಲಿ ಮೇಜರ್ ಆಗಿ, ಜೊತೆಗೆ ಈ ಒಪ್ಪಂದ ಆಗುತ್ತಾ, ಈ ಎಲ್ಲ ಕಂಡೀಷನ್ ಗೆ ಇರಾನ್ ಒಪ್ಕೊಳ್ಳುತ್ತಾ ಅಥವಾ ಮತ್ತೆ ಇದು ಫೇಲ್ಯೂರ್ ಆಗುತ್ತಾ ನೋಡೋಣ. ಎಸ್ಪೆಷಲಿ ಇದರ ಮೇಜರ್ ಪಾಯಿಂಟ್ ಗಳನ್ನ ಇಲ್ಲಿ ಹೈಲೈಟ್ ಮಾಡಿದ್ದಾರೆ, ಅದನ್ನ ನೋಡಬಹುದು. ಮೊದಲನೇದಾಗಿ ಇಮಿಡಿಯೇಟ್ ಎಂಡ್ ಟು ಹಾಸ್ಟಿಲಿಟೀಸ್, ಅಂದ್ರೆ ಈ ಯುದ್ಧವನ್ನ ಇಮಿಡಿಯೇಟ್ ಆಗಿ ಮುಗಿಸೋದು, ಜೊತೆಗೆ ಇದನ್ನ ಡಿಪ್ಲೊಮ್ಯಾಟಿಕ್ ಪ್ರೋಸೆಸ್ ನ ಮೂಲಕ ಅಂತ್ಯ ಮಾಡ್ಕೊಳ್ಳೋದು. ಅದರ ಜೊತೆಗೆ 30 ದಿನಗಳ ನೆಗೋಷಿಯೇಷನ್ ವಿಂಡೋ ಕೂಡ ಸ್ಟಾರ್ಟ್ ಮಾಡಿ ಬ್ರಾಡರ್ ಅಗ್ರಿಮೆಂಟ್ ಅನ್ನ ಫೈನಲೈಸ್ ಮಾಡ್ಕೊಳ್ಳುವಂತದ್ದು ಮೊದಲನೇದು. ಎರಡನೇದು ಸ್ಟ್ರೈಟ್ ಆಫ್ ಹೋರ್ಮುಜ್ ಓಪನಿಂಗ್, ಅಂದ್ರೆ ಈ ಮುಂಚಿನ ತರಾನೇ ಈ ಯುದ್ಧ ಆರಂಭವಾಗೋದಕ್ಕಿಂತ ಮುಂಚೆ ಸ್ಟ್ರೈಟ್ ಆಫ್ ಹೋರ್ಮುಜ್ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇತ್ತು ಆ ರೀತಿ ಓಪನ್ ಮಾಡುವಂತದ್ದು. ಜೊತೆಗೆ ಇಲ್ಲಿ ಇರಾನ್ ಕೂಡ ಯಾವುದೇ ರೆಸ್ಟ್ರಿಕ್ಷನ್ ಹಾಕೋಗಿಲ್ಲ. ಹಾಗೆ ಅಮೆರಿಕ ಕೂಡ ನವೆಲ್ ಬ್ಲಾಕೇಡ್ ಏನ್ ಮಾಡ್ತಾ ಇದೆ ಇರಾನ್ ನ ಶಿಪ್ಮೆಂಟ್ ಗಳಿಗೆ, ಅದನ್ನು ಕೂಡ ತೆಗಿಬೇಕು. ಈ ನೆಗೋಷಿಯೇಷನ್ಸ್ ಆಗುವಂತ ಸಂದರ್ಭದಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಬಾರದು. ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ ಗೆ ಬಂದ್ರೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮೊರಟೋರಿಯಂ. ಏನಿದು ಮೊರಟೋರಿಯಂ ಅಂದ್ರೆ ಸರ್ಟೈನ್ ಪೀರಿಯಡ್ ಈ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಸಸ್ಪೆಂಡ್ ಮಾಡುವಂತದ್ದು. ಡ್ಯೂರೇಷನ್ ಎಷ್ಟು ಗೊತ್ತಿಲ್ಲ, ಅದು ನೆಗೋಷಿಯೇಷನ್ಸ್ ಅಡಿ ಬರುತ್ತೆ. ಅಲ್ಲಿ ಮಾತುಕತೆ ಆಡಿದ್ಮೇಲೆ ಅದು ತೀರ್ಮಾನ ಆಗ್ಬಹುದು. ಮೇ ಬಿ ಪ್ರಪೋಸಲ್ಸ್ ನೋಡಿದ್ರೆ ರೇಂಜಿಂಗ್ ಫ್ರಮ್ 5 years ಟು ಆಸ್ ಲಾಂಗ್ ಆಸ್ 20, 5 ರಿಂದ 20 ವರ್ಷದ ತನಕ ಕೂಡ ಇರಬಹುದು ಅಂತ, ವಿತ್ ಲೈಕ್ಲಿ ಕಾಂಪ್ರಮೈಸ್ ಬಿಟ್ವೀನ್ 12 to 15 years. ಮೇ ಬಿ 12 ರಿಂದ 15 ವರ್ಷಕ್ಕೆ ಫೈನಲೈಸ್ ಆಗ್ಬಹುದು ಅಂತ. ಅಂದ್ರೆ ಹಂಗ ಹೇಳಿದ್ರೆ ಅದರ ಮಧ್ಯ ಇಯರ್ಸ್ಗೆ 12 ರಿಂದ 15ಕ್ಕೆ ಬರಬಹುದು ಅಂತ. ಅಂದ್ರೆ ಅಷ್ಟು ವರ್ಷ ಇರಾನ್ ತನ್ನ ಯುರೇನಿಯಂ ಎನ್ರಿಚ್ಮೆಂಟ್ ಅನ್ನ ಸ್ಟಾಪ್ ಮಾಡೋದು, ಜೊತೆಗೆ ನ್ಯೂಕ್ಲಿಯರ್ ಪ್ರೋಗ್ರಾಮ್ಸ್ ಏನಿದೆ ಅದನ್ನ ಲಿಮಿಟ್ ಮಾಡ್ಕೊಳ್ಳೋದು, ಅಗ್ರೆಸಿವ್ ಆಗಿ ಮಾಡದೆ ಲಿಮಿಟ್ ಮಾಡ್ಕೊಳ್ಳೋದು, ಅಥವಾ ಅದಕ್ಕೆ ಒಂದು ಕ್ಯಾಪ್ ಅನ್ನ ಹಾಕೊಳ್ಳೋದು, ವರ್ಷಕ್ಕೆ ಇಷ್ಟು ಮಾತ್ರ ಎನ್ರಿಚ್ಮೆಂಟ್ ಮಾಡಬೇಕು ಅಂತ, ಫಾರ್ ಎಕ್ಸಾಂಪಲ್. ಜೊತೆಗೆ ವೆಪನೈಸೇಷನ್ ಆಕ್ಟಿವಿಟೀಸ್ ಗೆ ಅದನ್ನ ಬಳಸದೇ ಇರೋದು, ಜೊತೆಗೆ ಇಂಟರ್ನ್ಯಾಷನಲ್ ಬಾಡೀಸ್ ಆಗಾಗ ಇದನ್ನ ಇನ್ಸ್ಪೆಕ್ಷನ್ ಮಾಡುವಂತದ್ದು. ನಂತರ ಪಾಸಿಬಲ್ ರಿಮೂವಲ್ ಆಫ್ ಎನ್ರಿಚ್ಡ್ ಯುರೇನಿಯಂ, ಈಗಾಗಲೇ ಎನ್ರಿಚ್ ಮಾಡಿರುವಂತದನ್ನ ರಿಮೂವ್ ಮಾಡುವಂತದ್ದು. ಇದನ್ನ ಹಿಂದೆ ಕೂಡ ಇರಾನ್ ವಿರೋಧ ಮಾಡಿತ್ತು. ಏನು ಸ್ಯಾಂಕ್ಷನ್ಸ್ ರಿಲೀಫ್ ಅಂಡ್ ಫೈನಾನ್ಷಿಯಲ್ ಇನ್ಸೆಂಟಿವ್ಸ್, ಅಮೆರಿಕ ಇರಾನ್ ಮೇಲೆ ಹಾಕಿರುವಂತಹ ಸ್ಯಾಂಕ್ಷನ್ಸ್ ಅನ್ನ ನಿಧಾನವಾಗಿ ತೆಗೆಯೋದು. ಹಾಗೆ ಇರಾನಿಯನ್ ಫಂಡ್ಸ್ ಅನ್ನ ಏನು ಫ್ರೋಸನ್ ಮಾಡಿದೆ ಅದನ್ನು ಕೂಡ ಡಿಫ್ರೋಸ್ ಮಾಡೋದು. ಏನು ಫ್ರೇಮ್ ವರ್ಕ್ ಫಾರ್ ಫ್ಯೂಚರ್ ನೆಗೋಷಿಯೇಷನ್ಸ್, ಮುಂದಿನ ದಿನಗಳಲ್ಲಿ ನೆಗೋಷಿಯೇಷನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಫ್ರೇಮ್ ವರ್ಕ್ ಅನ್ನ ರೆಡಿ ಮಾಡುವಂತದ್ದು. ಇವಾಗಿದ್ದಾವೆ ಮೇಜರ್ ಪಾಯಿಂಟ್ಸ್ 14ರಲ್ಲಿ. ಇನ್ನು ಯಾಕೆ ಈ ಡೀಲ್ ಸ್ಟಿಲ್ ಅನ್ಸರ್ಟೈನ್ ಅಂತ ಹೇಳಲಾಗ್ತಿದೆ ಅಂತಂದ್ರೆ, ಡೀಪ್ ಡಿವಿಷನ್ಸ್ ವಿತ್ ಇನ್ ಇರಾನ್ ನ ಲೀಡರ್ಶಿಪ್ ಏನಿದೆ ಇಲ್ಲಿ ತಾಳಮೇಳ ಇಲ್ಲ. IRGC ಹಾಗೂ ಅಲ್ಲಿನ ಪೊಲಿಟಿಕಲ್ ಲೀಡರ್ಶಿಪ್ ನಡುವೆ. IRGC ಒಪ್ಕೊಂಡ್ರೆ ಮಾತ್ರ ಇಲ್ಲಿ ಒಪ್ಪಂದಗಳಾಗೋದು, ಯುದ್ಧ ನಿಲ್ಲೋದು. ಪೊಲಿಟಿಕಲ್ ಲೀಡರ್ಸ್ ಒಪ್ಕೊಂಡ್ರೆ ಯುದ್ಧ ನಿಲ್ಲೋದಿಲ್ಲ. ಇದೊಂದು ಮೇಜರ್ ಸಮಸ್ಯೆ ಅಲ್ಲಿರುವಂತದ್ದು. ಇನ್ನು ಡಿಸ್ಅಗ್ರಿಮೆಂಟ್ ಓವರ್ ಕೀ ಟರ್ಮ್ಸ್, ಅಂದ್ರೆ ಯುರೇನಿಯಂ ವಿಚಾರದಲ್ಲಿ ಇವರು ಹಾಕಿರುವಂತಹ ಕಂಡೀಷನ್ಸ್ ಅನ್ನ ಒಪ್ಕೊಳ್ತಾರ ಅನ್ನೋದು ಡೌಟೆ. ಇನ್ನು ಟ್ರಸ್ಟ್ ಡಿಫಿಸಿಟ್ ಅಂಡ್ ಪಾಸ್ಟ್ ಫೇಲ್ಯೂರ್ಸ್, ನಂಬಿಕೆ ಕೂಡ ಇಲ್ಲ ಇರಾನ್ ನ ಅಫಿಷಿಯಲ್ಸ್ಗೂ ಕೂಡ ಅಮೆರಿಕದ ಅಫಿಷಿಯಲ್ಸ್ಗೂ ಕೂಡ. ಕಂಡೀಷನಲ್ ನೇಚರ್ ಆಫ್ ದ ಮೆಮೊ, ಅಂದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತವೆಲ್ಲನೂ ಕೂಡ ಫ್ಯೂಚರ್ ಅಗ್ರಿಮೆಂಟ್ಸ್ ಗೆ ಸಂಬಂಧಪಟ್ಟಂತ ಕಂಡೀಷನ್ಸ್. ಹಾಗೆ ಆನ್ಗೋಯಿಂಗ್ ಮಿಲಿಟರಿ ಟೆನ್ಷನ್, ಇರಾನ್ಸ್ ಕಾಶಿಯಸ್ ಸ್ಟಾನ್ಸ್, ಇವೆಲ್ಲವೂ ಕೂಡ ಇಲ್ಲಿ ಅನ್ಸರ್ಟನಿಟೀಸ್ ಅನ್ನ ಇನ್ನೂ ಜಾಸ್ತಿನೇ ಮಾಡ್ತಾ ಇದೆ. ಇನ್ ಕೇಸ್ ಮೇಜರ್ ಆಗಿರುವಂತಹ ಪಾಯಿಂಟ್ಸ್ ಗಳಿಗೆ ಏನಾದ್ರೂ ಒಪ್ಕೊಂಡ್ರೆ ಮೇ ಬಿ ಯುದ್ಧ ಬೇಗ ಮುಗಿಯುವಂತ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಡೊನಾಲ್ಡ್ ಟ್ರಂಪ್ ಈಗಾಗಲೇ ಬಾಯ್ ಬಡ್ಕೊಳ್ಳೋದನ್ನ ಸ್ಟಾರ್ಟ್ ಮಾಡಿದ್ದಾರೆ, ನೋಡಬಹುದು. ಅಕ್ಸೆಪ್ಟ್ ಡೀಲ್ ಆರ್ ಫೇಸ್ ಮಚ್ ಹೈಯರ್ ಲೆವೆಲ್ ಆಫ್ ಬಾಂಬಿಂಗ್. ಏನಷ್ಟು ದಿನ ಮಾಡಿದೀವಿ ಅದಕ್ಕಿಂತ ದೊಡ್ಡ ಮಟ್ಟದ ಬಾಂಬಿಂಗ್ ಅನ್ನ ನಾವು ಮಾಡಬೇಕಾಗತ್ತೆ. ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಫೇಸ್ ಮಾಡಿ ಅಂತ ಹೇಳ್ತಿದ್ದಾರೆ. 14 ಪಾಯಿಂಟ್ ಪೀಸ್ ಟಾಕ್ಸ್ ಏನಿದೆ ಅದಕ್ಕೆ ಒಪ್ಕೊಳ್ಳಿ, ಇಲ್ಲ ರೆಡಿ ಆಗಿ ಅಂತ. ಸೊ ಇದಕ್ಕೆ IRGC ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ, ನೆಕ್ಸ್ಟ್ ಮೂವ್ ಏನಾಗಿರುತ್ತೆ ಅದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಸದ್ಯದ ಮಟ್ಟಿಗೆ. ಇನ್ನು ಇವತ್ತು ಮಾರ್ಕೆಟ್ ಅಲ್ಲಿ ಯಾವಾಗ ಪಾಸಿಟಿವ್ ಮೊಮೆಂಟಮ್ ಶುರುವಾಯಿತು ಆಗ ಕ್ರೂಡ್ ಅಲ್ಲಿ ಹಾಗೂ ಡಾಲರ್ ಅಲ್ಲಿ ಒಂದಷ್ಟು ವೀಕ್ನೆಸ್ ಕಂಡು ಬಂತು.
ಇಮಿಡಿಯೇಟ್ಲಿ ಸಿಲ್ವರ್ ಹಾಗೂ ಗೋಲ್ಡ್ ETF ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗೋಕೆ ಸ್ಟಾರ್ಟ್ ಆಗಿದೆ. ಇನ್ ಕೇಸ್ ಏನಾದ್ರೂ ಈ ಯುದ್ಧ ನಿಂತು ಕ್ರೂಡ್ ಅಲ್ಲಿ ಸಾಫ್ಟ್ನೆಸ್ ಕಂಡು ಬಂದ್ರೆ ಹಾಗೆ ಡಾಲರ್ ಕೂಡ ಏನಾದ್ರೂ ವೀಕ್ ಆದ್ರೆ ಮೇ ಬಿ ಗೋಲ್ಡ್ ಅಂಡ್ ಸಿಲ್ವರ್ ಅಲ್ಲಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಬರುವಂತ ಸುದ್ದಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾಳೆ ಹೋಗಿ ಬ್ಲೈಂಡ್ಲಿ ತಗೊಳಕ್ ಹೋಗ್ಬೇಡಿ, ನೋಡೋಣ. ಯಾಕಂದ್ರೆ ಟ್ರಂಪ್ ಯಾವಾಗ ಉಲ್ಟಾ ಹೊಡಿತಾನೆ ಗೊತ್ತಿಲ್ಲ, ಹಾಗಾಗಿ ಯಾವುದಕ್ಕೂ ಕೂಡ ಆತರ ಬೇಡ. ಇನ್ನು ಕ್ರೂಡ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು 6.6% ಡೌನ್ ಫಾಲ್ ಇದೆ. ಆಲ್ಮೋಸ್ಟ್ ಬಿಲೋ 100 ಕೂಡ ಹೋಗ್ಬಿಟ್ಟಿತ್ತು, ಮತ್ತೆ ಒಂದಷ್ಟು ಕಮ್ ಬ್ಯಾಕ್ ಮಾಡಿದೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿದಾಗ 8% ನೆಗೆಟಿವ್ ಅಲ್ಲಿ ಇತ್ತು, ಈಗ ನೋಡಬಹುದು 6.6 ಅಲ್ಲಿ ಇದೆ. ನೋಡೋಣ ಎಷ್ಟಕ್ಕೆ ಕ್ಲೋಸಿಂಗ್ ಕೊಡುತ್ತೆ, ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಮಾರುತಿ ಸುಜುಕಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. 4 ಮಾರುತಿ ಸುಜುಕಿ ಕಾರ್ಸ್ ವಿತ್ ಮಾಸಿವ್ ಡಿಸ್ಕೌಂಟ್ಸ್ ಇನ್ ಮೇ 2026. ಅಂದ್ರೆ ಈ ತಿಂಗಳಲ್ಲಿ ಮಾರುತಿ ಸುಜುಕಿಯ 4 ಮಾಡೆಲ್ಸ್ ಗಳಿಗೆ ಒಳ್ಳೆ ಡಿಸ್ಕೌಂಟ್ ಸಿಗಬಹುದು ಅಂತ ಹೇಳ್ತಾ ಇದೆ ಈ ಸುದ್ದಿ. ನೋಡಬಹುದು 2.15 ಲಕ್ಷ, 2,15,000 ಕೂಡ ಈ ಮಾಡೆಲ್ಸ್ ಗೆ ಡಿಸ್ಕೌಂಟ್ ಸಿಗಬಹುದು. ಇನ್ ಕೇಸ್ ಏನಾದ್ರು ನೀವೇನಾದ್ರೂ ತಗೊಳ್ಳೋಂತ ಪ್ಲಾನ್ ಇದ್ರೆ ವಿಚಾರಿಸ್ಕೊಳ್ಬಹುದು. ಯಾವೆಲ್ಲ ಮಾಡೆಲ್ ಗಳಿಗೆ ಅಂತ ನೋಡೋದಾದ್ರೆ ಮಾರುತಿ ಸುಜುಕಿ ಬ್ರೆಜಾ ಆಗಿದೆ, ಮಾರುತಿ ಸುಜುಕಿ ವಿಕ್ಟೋರಿಸ್, ಮಾರುತಿ ಸುಜುಕಿ ಗ್ರ್ಯಾಂಡ್ ವಿಟಾರಾ, ಹಾಗೆ ಮಾರುತಿ ಸುಜುಕಿ ಇನ್ವಿಕ್ಟೋ. ಈ 4 ಬ್ರಾಂಡ್ ಗಳ ಮೇಲೆ ವೇರಿಯಸ್ ಡಿಸ್ಕೌಂಟ್ ಸಿಗಬಹುದು ಅಂತ ನೋಡಬಹುದು. ಕನ್ಸ್ಯೂಮರ್ ಆಫರ್, ಸೋಷಿಯಲ್ ಡೀಲರ್ ಆಫರ್, ಎಕ್ಸ್ಚೇಂಜ್ ಬೋನಸ್, ಅಪ್ಗ್ರೇಡ್ ಲಾಯಲ್ಟಿ ಬೋನಸ್, ಕ್ರಾಪೇಜ್ ಬೋನಸ್, ಕಾರ್ಪೊರೇಟ್ ಆಫರ್, ಈ ರೀತಿ ಹಲವು ಆಫರ್ಸ್ ಸೇರಿ 2 ಲಕ್ಷಕ್ಕಿಂತ ಜಾಸ್ತಿ ಡಿಸ್ಕೌಂಟ್ ಸಿಗಬಹುದು. ವಿಚಾರಿಸ್ಕೊಳ್ಳಿ ಯಾರಾದ್ರೂ ಬೈ ಮಾಡುವಂತರಿದ್ರೆ. ಇನ್ನು ಇವತ್ತಿನ ರಿಸಲ್ಟ್ ಗಳ ಕಡೆ ಬಂದ್ರೆ ಭಾರತ್ ಸೀಟ್ಸ್ ಆಟೋ ಇನ್ಸುಲೆನ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ನಂಬರ್ಸ್ ಅನ್ನು ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ ಸೇಲ್ಸ್. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ ಭಾರತ್ ಸೀಟ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಇನ್ನು ವಿಮ್ಟಾ ಲ್ಯಾಬ್ಸ್ ಎಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡಿಸೆಂಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮ್ ಮಾಡಿದೆ. ಓವರ್ ಆಲ್ ವಿಮ್ಟಾ ಲ್ಯಾಬ್ಸ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ Q4 ಅಲ್ಲಿ. ಇನ್ನು ಬ್ಲೂ ಸ್ಟಾರ್ AC ಮೇಕರ್ ಪರ್ಫಾರ್ಮೆನ್ಸ್ ನೋಡಬಹುದು. ಕ್ವಾರ್ಟರ್ಲಿ ಸಾಲಿಡ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ 1% ಮಾತ್ರ ಅಪ್ ಆಗಿದೆ ನೋಡಬಹುದು ಕಂಪನಿಯ ಸೇಲ್ಸ್. ಇನ್ನು ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಈ ಸಲ ಆಕ್ಚುಲಿ 17.5 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ, ಹಾಗಾಗಿ ಇನ್ನೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಲ್ಲಾಂದಿದ್ರೆ ಸ್ವಲ್ಪ ಕಡಿಮೆ ಇರ್ತಿತ್ತು ಕಂಪನಿಯ ನೆಟ್ ಪ್ರಾಫಿಟ್, ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಂತರ ಗೋದ್ರೇಜ್ ಕನ್ಸ್ಯೂಮರ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, 98 ಕೋಟಿ ಡೌನ್ ಇದೆ ಸೇಲ್ಸ್. ಇಯರ್ಲಿ 11% ರೈಸ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ರೈಸ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಓವರ್ ಆಲ್ ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ ಆನ್ ಇಯರ್ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಲ್ಲಿ. ನಂತರ ಗ್ರೀವ್ಸ್ ಕಾಟನ್ ಮತ್ತೊಂದು ಆಟೋ ಇನ್ಸುಲೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ. ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಸ್ಲೈಟ್ಲಿ ಅಪ್ ಆಗಿದೆ. ಬಟ್ ಈ ಸಲ 16 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಡೌನ್ ಇದೆ. ಇಲ್ಲ ಅಂದ್ರೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇರ್ತಾ ಇತ್ತು ಈ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಅಂತಿದ್ರೆ. ಇನ್ನು ಪೇಂಟ್ ಕಂಪನಿ ಕಾನ್ಸಾಯ್ ನೆರೋಲ್ಯಾಕ್ ಇಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 8% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 31% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ 15% ಅಪ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಕಾನ್ಸಾಯ್ ನೆರೋಲ್ಯಾಕ್ ಅಲ್ಲಿ. ನಂತರ ಬಿರ್ಲಾ ಸಾಫ್ಟ್ ಆಲ್ಮೋಸ್ಟ್ ಫ್ಲಾಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಏನಂತ ಬಿಗ್ ಡಿಫರೆನ್ಸ್ ಆಗಿಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಎಬಿಟ್ ಅಲ್ಲಿ ಇಯರ್ಲಿ 44% ಅಪ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿರ್ಲಾ ಸಾಫ್ಟ್ ಅಲ್ಲಿ. ನಂತರ ಶ್ರೀ ಸಿಮೆಂಟ್ ರೆವೆನ್ಯೂ ವೈಸ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಚೆನ್ನಾಗಿದೆ, ಕ್ವಾರ್ಟರ್ಲಿ ಅಂತೂ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಎಬಿಟ್ ಅಲ್ಲಿ ಇಯರ್ಲಿ 3% ಡೌನ್ ಇದೆ, ಕ್ವಾರ್ಟರ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಶ್ರೀ ಸಿಮೆಂಟ್ ಅಲ್ಲಿ. ನಂತರ PB ಫಿನ್ಟೆಕ್ ಅಂದ್ರೆ ಪಾಲಿಸಿ ಬಜಾರ್ ಪರ್ಫಾರ್ಮೆನ್ಸ್ ನೋಡಬಹುದು ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ PB ಫಿನ್ಟೆಕ್ ನಂಬರ್ ತುಂಬಾ ಚೆನ್ನಾಗಿದೆ Q4 ಅಲ್ಲಿ. ನಂತರ ಮೀಶೋ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 47% ಅಪ್ ಆಗಿದೆ. ಕ್ವಾರ್ಟರ್ಲಿ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಷ್ಟೇ, ಬಿಗ್ ಡಿಫರೆನ್ಸ್ ಆಗಿಲ್ಲ, ಸ್ಲೈಟ್ಲಿ ಇಂಪ್ರೂವ್ ಆಗಿದೆ. ಇನ್ನು ಎಬಿಟ್ ಗೆ ಬಂದ್ರೆ ಇಯರ್ಲಿ 10% ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನಂಬರ್ಸ್. ಯಾಕಂದ್ರೆ 539 ಕೋಟಿ ಲಾಸ್ ಇಂದ 255 ಕೋಟಿಗೆ ಇಳಿದಿದೆ. ಕ್ವಾರ್ಟರ್ಲಿ ಇಂಪ್ರೂವ್ ಇದೆ, ಬಟ್ ಇಯರ್ಲಿ 10% ಲಾಸ್ ಇನ್ನು ಜಾಸ್ತಿನೇ ಆಗಿದೆ. ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ಅಂದ್ರೆ ಲಾಸ್ ಕಡಿಮೆ ಆಗಿದೆ. ಬಟ್ ಹಿಂದಿನ ಸಲ 1285 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇತ್ತು, ಹಾಗಾಗಿ ಜಾಸ್ತಿ ಇತ್ತು ಲಾಸ್. ಎಕ್ಸೆಪ್ಷನಲ್ ಐಟಮ್ಸ್ ನ ತೆಗೆದ್ರೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಅಂದ್ರೆ ಹಿಂದಿನ ಸಲ ಚೆನ್ನಾಗಿತ್ತು, ಕಡಿಮೆ ಇತ್ತು ಲಾಸ್, ಬಟ್ ಈ ಸಲ ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ. ನಂತರ ಫೇರ್ ಕೆಮ್ ಆರ್ಗ್ಯಾನಿಕ್ಸ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಇಯರ್ಲಿ 3% ಡೌನ್ ಇದೆ ಸೇಲ್ಸ್ ಅಲ್ಲಿ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ.
ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಫೇರ್ ಕೆಮ್ ಆರ್ಗಾನಿಕ್ಸ್ ಅಲ್ಲಿ. ಇನ್ನು ಸಿಜಿ ಪವರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಜಿ ಪವರ್ ನಂಬರ್ ಅಲ್ಲಿ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಕ್ಸೆಪ್ಷನಲ್ ಐಟಮ್ಸ್ ಏನಂತ ಬಿಗ್ ಡಿಫರೆನ್ಸ್ ಮಾಡುವಂತ ನಂಬರ್ ಅಲ್ಲ, ನಿಯರ್ಲಿ 2 crores ಇದೆ. ಬಟ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಜಿ ಪವರ್ ನಂಬರ್ ಅಲ್ಲಿ. ನಂತರ ಫಸ್ಟ್ ಸೋರ್ಸ್ ಸೊಲ್ಯೂಷನ್ಸ್ ಇಲ್ಲಿ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಗರ್ವಾರೆ ಹೈಟೆಕ್ ಇಲ್ಲೂ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ರಾಡಿಕೋ ಕೈತಾನ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಇಯರ್ಲಿ 15% ಅಪ್ ಆಗಿದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಪಾಲಿಕ್ಯಾಬ್ ಇಂಡಿಯಾದ ನಂಬರ್ಸ್ ಕೂಡ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎಬಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ Q4 ಅಲ್ಲಿ. ಇನ್ನು KPIT ಟೆಕ್ನಾಲಜೀಸ್ ಸೇಲ್ಸ್ ವೈಸ್ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಏನು ಬಿಗ್ ಡಿಫರೆನ್ಸ್ ಮಾಡಿಲ್ಲದೆ ಇರಬಹುದು, ಬಟ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ 2%. ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಇಯರ್ಲಿ 33% ಡೌನ್ ಪರ್ಫಾರ್ಮೆನ್ಸ್ ಇದೆ. ಮಿಕ್ಸಡ್ ಸೆಟ್ ಆಫ್ ನಂಬರ್ಸ್ ಅನ್ನ KPIT ಟೆಕ್ ರಿಪೋರ್ಟ್ ಮಾಡಿದೆ ಅಂತಾನೆ ಹೇಳಬಹುದು ಈ ನಂಬರ್ ಅನ್ನ ನೋಡಿದ್ರೆ. ಬಟ್ ಲಾಸ್ ಅನ್ನ ರಿಪೋರ್ಟ್ ಮಾಡಿಲ್ಲ, ಕಂಪನಿ ಪ್ರಾಫಿಟಬಲ್ ಇದೆ. ಬಟ್ ಆ ಪ್ರಾಫಿಟ್ ಸ್ವಲ್ಪ ಕಡಿಮೆ ಆಗಿದೆ. ಇನ್ನು PNGS ಗಾರ್ಗಿ ಸೇಲ್ಸ್ ನೋಡಬಹುದು, ಕ್ವಾರ್ಟರ್ಲಿ ಡೌನ್ ಇದೆ. ಬಟ್ ಲಾಸ್ಟ್ ಕ್ವಾರ್ಟರ್ ಫೆಸ್ಟಿವಲ್ ಸೀಸನ್, ಹಾಗಾಗಿ ಯೂಶುವಲಿ ಜಾಸ್ತಿ ಇರುತ್ತೆ ಸೇಲ್ಸ್. ಬಟ್ ಇಯರ್ ಆನ್ ಇಯರ್ ನೋಡಬಹುದು 30% ರೈಸ್ ಆಗಿದೆ. ಇನ್ನು ಎಬಿಟ್ ಅಲ್ಲೂ ಕೂಡ ಸೇಮ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ. ಫೆಸ್ಟಿವಲ್ ಸೀಸನ್ ಅನ್ನು ನಾವು ನಾರ್ಮಲ್ ಸೀಸನ್ ಗೆ ಹೋಲ್ಸಕ್ ಆಗೋದಿಲ್ಲ, ಹಾಗಾಗಿ ಯೂಶುವಲಿ ಇದೇ ರೀತಿ ಇರುತ್ತೆ ಈ ಕಂಪನಿಯ ಪರ್ಫಾರ್ಮೆನ್ಸ್. ಇನ್ನು ಅರವಿಂದ್ ಫ್ಯಾಷನ್ಸ್ ಇದು ಕೂಡ ಅಷ್ಟೇ, ಆಲ್ಮೋಸ್ಟ್ ಫೆಸ್ಟಿವಲ್ ಸೀಸನ್ ಅಲ್ಲಿ ಇವುಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತವೆ. ಬಟ್ ಸ್ಟಿಲ್ ಕ್ವಾರ್ಟರ್ಲಿ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ, ಫ್ಲಾಟಿಶ್ ಅಂತ ಹೇಳ್ಬೋದು ಅಥವಾ ಸ್ಲೈಟ್ಲಿ ಡೌನ್ ಇದೆ. ಇಯರ್ ಆನ್ ಇಯರ್ 15% ರೈಸ್ ಆಗಿದೆ. ಎಬಿಟ್ ಅಲ್ಲಿ ಅಗೇನ್ ಇಯರ್ ಆನ್ ಇಯರ್ ಚೆನ್ನಾಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇವನ್ ಕ್ವಾರ್ಟರ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ನೆಟ್ ಪ್ರಾಫಿಟ್ ಅಲ್ಲಿ. ಇನ್ನು KPI ಗ್ರೀನ್ ಎನರ್ಜಿ ನೋಡಬಹುದು, ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಟಾಕ್ ಅಲ್ಲೂ ಕೂಡ ಈಗಾಗಲೇ ಒಳ್ಳೆ ರಿಯಾಕ್ಷನ್ ಬಂತು. ರಿಸಲ್ಟ್ ಬಂದ ತಕ್ಷಣ ರಿಸಲ್ಟ್ ಚೆನ್ನಾಗಿದೆ, ರಿಯಾಕ್ಷನ್ ಕೂಡ ಚೆನ್ನಾಗಿದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.